ಯಜಮಾನ್ರೆ, ಮೊದಲು ಟೊಮೊಟೊ ಬೆಳೆ ಮಾಡಬೇಕಾದ್ರೆ ಈ ಮಿಷಿನ್ ನಿಮ್ಗೆ ಹೆಂಗೆ ಕೆಲಸ ಮಾಡ್ತೀವಿ? ಒಳ್ಳೆ ಕೆಲಸ ಮಾಡ್ತದೆ ಸ್ವಾಮಿ ಮಿಷಿನು. ಉಳುಮೆ ಹೆಂಗೆ ಮಾಡ್ತೀವಿ? ಉಳುಮೆ ಇದ್ರಾಗ ಬೆಳೆ ತೆಗೆದಂಗೆ ಬೇರೆದ್ರಾಗ ಯಾವುದ್ರಾಗೂ ಬೆಳೆ ಬರಲ್ಲ. ಕಾರಣ ಭೂಮಿ ಹುಸಿ ಆಗ್ತದೆ, ಮಳೆ ನೀರು ಚೆಂದಾಗಿ ಇರ್ತದೆ. ಕ್ಯಾರೆಟು 1 ಅಡಿ ಬರ್ತೈತೆ ಕರೆಕ್ಟಾಗಿ. ಕ್ಯಾರೆಟ್ ಮಾಡಿದ್ದೆ, ಇದು ತಂದಾಗ ಒಂದು ಅರ್ಧ ಎಕರೆಗೆ ಹಾಕಿದ್ದೆ ಕ್ಯಾರೆಟು. 1 ಅಡಿ ಕರೆಕ್ಟಾಗಿ ಬರ್ತೈತೆ ಕ್ಯಾರೆಟು ಉದ್ದ. ಸರಿ. ಬೇರೆ ಕಡೆ ಅದು ಈಗ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿ ಗಂಟು ಭೂಮಿನಲ್ಲಿ ನಿಮ್ಮ ಬೀಜನೇ ಹಾಕಿದ್ರೆ, ಇಲ್ಲಿರೋ ಬೀಜ ಹಾಕಿದ್ರು ಅದು ಬುಗುರಿ ಥರ ಬರ್ತದೆ. ಇಲ್ಲ, ಬಂದೈತೆ, ಯಾರ್ದೋ ಬಂದಿರ್ಬೋದು. ಅಲ್ಲ, ಎಲ್ಲ ಕಡೆ ಅಷ್ಟೇ. ನಾವು ಹೇಳ್ತೀವಿ ಭೂಮಿ ಮೃದುವಾಗಿತ್ತು. ಯಾಕೆ ಮೊದಲು ಉದ್ದ ಬತ್ತಾಯ್ತಾ? ಹಿಂಗೆ ಬತ್ತಾಯ್ತಾ? ಕ್ಯಾರೆಟ್ ನೀವು ಮೊದಲು ಮಾಡಿದಾಗ ಅಷ್ಟು ಕಡಿಮೆ ಬರೋದು ಅಂದರೆ ಅವಾಗ ಟ್ರ್ಯಾಕ್ಟ್ರು ಅಲ್ಲ, ನೇಗ್ಲಾಗ ಕಮ್ಮಿ ಬರೋದು, ಕಡಿಮೆ ಬರೋದು. ಕಬ್ಬು ನೇಗ್ಲಾಗ ಹೊಡೆದಾದ್ರೆ ಅಂದರೆ ಇಷ್ಟು ಭೂಮಿ ಲೂಸ್ ಇರ್ತಾ ಇಲ್ಲ. ನಾನು ಹೇಳಿದೆ, ಈಗ ಬೇರೆಯವರು ಬೆಳೆದಾಗ ಹೊಡೆದೋಗೋದು ಬುಗುರಿ ಥರ ಬರ್ತದೆ, ಉದ್ದ ಬರಲ್ಲ. ಎಂತ ಬಿತ್ತನೆ ಹಾಕಿದ್ರೆ ಉದ್ದ ಬರಲ್ಲ. ಯಾಕೆ ಅಂದ್ರೆ ಭೂಮಿ ಹುಸಿ ಇರಲ್ಲ. ನಿಜ. ಇಲ್ಲಿ ಹುಸಿ ಆದ್ಮೇಲೆ ಆ ಥರ. ನೀವು ಕ್ಯಾರೆಟ್ನ ಈ ಮಿಷಿನಲ್ಲಿ ಕ್ಯಾರೆಟ್ ಹೆಂಗ್ ಬೆಳೆದ್ರಿ? ಇದ್ರಾಗ ಉಳುಮೆ ಮಾಡೋದನ್ನು ಭೂಮಿ ಚಂದಾಗಿ ಹುಸಿ ಆಯ್ತು. ಮೊದ್ಲು ನಾವು ಎತ್ತಾಗ ಉಳುಮೆ ಮಾಡೋವಾಗ ಅಷ್ಟು ಹುಸಿ ಆಗ್ತಾ ಇರಲ್ಲ. ಇದ್ರಾಗ ಉಳೋದನ್ನು ಭೂಮಿ ಚಂದಾಗಿ ಹುಸಿ ಆಯ್ತು. ಆ ಎತ್ತಾಗ ಉತ್ತಾಗ ಕ್ಯಾರೆಟ್ ಉದ್ದ ಬರಲ್ಲ. ಇದ್ರಾಗ ಉಳುಮೆ ಮಾಡಿದಾಗ ಕ್ಯಾರೆಟ್ ಉದ್ದ ಬಂತು. ನಮ್ಗೆ ಏನು ಡಾಗು ಬರಲ್ಲ ಕ್ಯಾರೆಟ್ನಾಗ, ಭಾರಿ ಚಂದಾಗಿ ಬಂತು ಬೆಳೆ. ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿದಾಗ ಯಾಕೆ ತರ ಗಡ್ಡೆಗಳು? ಭೂಮಿ ಹುಸಿ ಇಲ್ದಿದ್ದಕ್ಕೆ ಗಡ್ಡೆ ಗುಂಡು ಬರ್ತದೆ, ಹೊಡಿತೈತೆ ಭೂಮಿ ಬಿರಿರೋದ್ರಿಂದ. ಈ ಮಿಷಿನ್ ತಗೊಂಡ್ಮೇಲೆ ಒಳ್ಳೆ ಅನುಕೂಲ, ಇದ್ರೊಳಗೆ ಒಳ್ಳೆ ಲಾಭನೂ ಬಂತು. ಉಳುಮೆ ಮಾಡೋನ್ ಬೇಕು. ಉಳುಮೆ ಮಾಡೋನ್ ಬೇಕಂದ್ರೆ ಹಂಗೆ ಓಡ್ತದ. ಅಲ್ಲಲ್ಲ, ಉಳುಮೆ ಮಾಡೋನು ಟ್ರ್ಯಾಕ್ಟರ್ಗೂ ಬೇಕು. ಅಲ್ಲಲ್ಲ, ಇದ್ರಾಗ ಉಳುಮೆ ಮಾಡೋನು ಮಾಡಿದ್ರೆ ಅದು ಪ್ರಯೋಜನ ಅದೇ. ಪ್ರತಿಯೊಂದಕ್ಕೂ ಮಿಷಿನ್ಗಳು ಆಪರೇಟರ್ ಬೇಕೇ ಬೇಕು. ಟ್ರ್ಯಾಕ್ಟರ್ಗೂ ಬೇಕು, ಇದಕ್ಕೂ ಬೇಕು, ಎತ್ಕೊಳಕ್ ಬೇಕು. ಹೌದು. ಅಲ್ಲ, ಇದ್ರಷ್ಟು ಅನುಕೂಲ ಯಾವುದು ಬರಲ್ರಿ. ಯಾವ್ದು ಮಿಷಿನ್ ಯಾವುದು ಬರಲ್ಲ. ಇದ್ರಷ್ಟು ಅನುಕೂಲ ಯಾವುದು ಬರಲ್ಲ. ನಾನು ಇದ್ರಾಗ ಉಳುಮೆ ಮಾಡಿದ್ರೆ ಏನೇ ಬೆಳೆ ಇಕ್ಕಲೆ ಬಂಪರ್ ಬೆಳೆ. ಆಮೇಲೆ ಎಷ್ಟು ದಿವಸ ಆಯ್ತು ಇದನ್ನ ನೀವು ದಾಳಿಂಬೆ ಹಾಕಿ ಬೆಳೆದಾಗ ಭಾರಿ ಚೆನ್ನಾಗಿ ಬಂತು ಸ್ವಾಮಿ. 5 ಲಕ್ಷ ರೂಪಾಯಿ ಆಯ್ತು. ಹೆಂಗಾಯ್ತು ಅಂತಂದ್ರೆ ರೇಟ್ ಡೌನ್ ಆಯ್ತು. 2 ಸಾರಿ ರೇಟ್ ಸಿಕ್ಕಿದ್ದು. ಒಂದು ಹಣ್ಣು ಡಾಕ್ ಬರಲ್ಲ, ಒಂದು ಕಾಯಿಲೆನೂ ಬರಲ್ಲ. ಅದ್ರಾಗ ಭಾರಿ ಚೆನ್ನಾಗಿ ಬಂತು. ಅಲ್ಲ, ಹುಳ ಸ್ವಲ್ಪ ಮಾಮೂಲು, ಅದು ಬಿಡ್ರಿ. ಅಂದ್ರೆ ಇದ್ರ ಉಳುಮೆ ಮಾಡುವಾಗ ಏನಾಗ್ತಂದ್ರೆ ಬೇರು ಚೆನ್ನಾಗಿ ಆಳಕ್ಕೆ ಹೋಗಿ ಮಳೆ ನೀರು ಚೆನ್ನಾಗಿ ಕುಡಿತದೆ. ಬೇರು ಚೆನ್ನಾಗಿ ಬಿಟ್ಟು ಇಳುವರಿ ಚೆನ್ನಾಗಿ ಭೂಮಿ ಹುಸಿ ಇರ್ತದೆ. ಯಾವ ಬೆಳೆ ನೆಕ್ಲಿ ಇದ್ರಾಗ ಫೈಲ್ ಆಗಲ್ಲ. ಟೊಮೊಟೊಲ್ಲಿ ಒಳ್ಳೆ ದುಡ್ಡು ಆಯ್ತು. ರೇಟ್ ಇದ್ರೆ ಇನ್ನು ಕುಬೇರ್ ಸ್ವಾಮಿ. ಮೊದಲು 500 ರೂಪಾಯಿ ಬ್ಯಾಗ್ ಸಿಕ್ತು. ಅದೇ ರೇಟೇ ಸಿಕ್ಕಾಗಿದ್ರೆ 10 ಲಕ್ಷ ದುಡ್ಡು ಆಗಿರೋದು. ಒಂದು 15-20 ಲಕ್ಷ ಆಗೋದು. ನಮಗೆ 6 ಲಕ್ಷಕ್ಕೆ ಕ್ಲೋಸ್ ಆಯ್ತು. ಕಡೆ ಲಾಸ್ಟ್ ಬರೀ 50 ರೂಪಾಯಿಗೆ ಬಂತು. ಬಿಟ್ಬಿಟ್ರಿ ಫ್ರೀ. ಕೋಲಾರದವರು ಟಂಪರ್ ತಗೊಂಬಂದು ಕ್ಯಾಂಟ್ರು ಅವರ ಸ್ವಂತ ಬಿಡಿಸ್ಕೊಂಡು ಹೋದ್ರು. ನಾವು ಬಾಡಿಗೆ ಕೊಟ್ಟು ತಗೊಂಡೋಗಿ ಮಾರೋದಕ್ಕಿಂತ ಬಿಡಿಸ್ಕೊಂಡು ಹೋಗ್ಬಿಟ್ರಿ ಅಂತ ಹೇಳ್ಬಿಟ್ರಿ ಲಾಸ್ಟ್ಗೆ. ಈಗ ಅದಾಯ್ತು, ಟೊಮೊಟೊ ಆಯ್ತು. ಈಗ ಈ ಮಿಷಿನ್ ಇಂದ ದಾಳಿಂಬೆ ಏನು ಇದಾಗಿದೆ? ಇಲ್ಲ, ಇದರಿಂದ ಅದಕ್ಕೆ ಬರಲ್ಲ. ಮಾಡಲಿಲ್ಲ. ಉಳುಮೆ ಮಾಡಲಿಲ್ಲ. ಇನ್ನು ಮೇಲೆ ಇದರಲ್ಲೇ ಇದ್ರಾಗೆ ಮಾಡೋದು. ಇನ್ನು ಕಳೆ ತೆಗೆಯೋದು, ಉಳುಮೆ ಮಾಡೋದು ಎಲ್ಲ ಇದ್ರಾಗೆ ಮಾಡ್ರಿ. ತುಂಬಾ ಚೆನ್ನಾಗಿ. ಇವಾಗ ಜಮೀನು ಉಳ್ಬೇಕಾಗಿದ್ರು ನಾನೇ ಉಳಿತೀನಿ. ಇವಾಗ ಉತ್ತರೆ ಏನಾಗ್ತದಂದ್ರೆ ಇದಕ್ಕೆ ಸ್ವಲ್ಪ ಗಿಡಕ್ಕೆ ತೇವಾಂಶ ಜಾಸ್ತಿ ಆಗಿಬಿಡ್ತದೆ. ಇವಾಗ ಶೀತ ಜಾಸ್ತಿ ಆಗುತ್ತೆ. ಶೀತ ಜಾಸ್ತಿ ಆಗುತ್ತೆ. ಇನ್ನು ಡಿಸೆಂಬರ್ ಇಂದ ಆಚೆನೆ ಇದ್ರಾಗ ಉಳುಮೆ ಮಾಡ್ಬೇಕಾಗಿದ್ರೆ ನಾವು ಹಂಗ್ ಮಾಡ್ಬೇಡ್ರಿ. ನೋಡಿ, ಇನ್ನೊಂದು ಹೇಳ್ತೀನಿ, ಶೀತ ಜಾಸ್ತಿ ಆಗುತ್ತೆ ಅಂತ ಗೊತ್ತಾ? ನೀರು ಶೀತ ಜಾಸ್ತಿ. ಮಳೆ ಎಷ್ಟೇ ಉಳಿದ್ರು ಶೀತ ಆಗಲ್ಲ. ಇವಾಗ ಚೆನ್ನಾಗೈತೆ. ಮಳೆ ನೀರು ಇದೆಯಲ್ಲ, ಅದು ಅಮೃತ ಸಮಾನ. ಮಳೆ ನೀರು ಭೂಮಿ ಮೇಲೆ ನಿಂತ್ಬಿಟ್ರೆ ಇಷ್ಟ ಆಗ್ತದೆ. ಭೂಮಿ ಒಳಗೊಂಡು ಹೋದ್ರೆ ಅಮೃತ ಆಗ್ತದೆ. ಇದರಲ್ಲಿ ಮಳೆ ಬಿದ್ದ ನೀರು ಜಾಲಿಸ್ಬೇಡ್ರಿ, ಬಿಡ್ಬೇಡ್ರಿ. ಮಳೆ ನೀರು ಕುಡಿಸ್ರಿ. ಏನು ಇಲ್ಲ ಸ್ವಾಮಿ. ಭೂಮಿ ಉತ್ತು ಬೆಳೆ ಇಡ್ಲಿ ಲಾಭ ಇದೆ ಅಂದ್ರೆ ಆ ತರ ಉಕ್ಕೆ ಆಗ್ತದೆ. ನೀರು ಚಂದ ಕುಡಿತದೆ. ಮಳೆ ನೀರಲ್ಲಿರೋ ತಾಕತ್ತು ಭೂಮಿ ತಗೊಳ್ತದೆ. ಭಾರಿ ಚಂದ ಉಕ್ಕಿ. ಕೊಂಚ ಜನಕ್ಕೆ ರೈತನಿಗೆ ಅನುಭವ ಅಲ್ಲ, ಬಹು ಜನಕ್ಕೆ ಅಡ್ವರ್ಟೈಸ್ ಮಾಡ್ತೀನಿ ನಾನು.
ಸದ್ಯ ಟ್ರ್ಯಾಕ್ಟರ್ ಕೊಡೋಕ್ಕೆ ಗಾಸೆ ಇನ್ನು ಇದ್ರಾಗ ಕೊಡ್ತಾರ ಅಂತಾರೆ. ಅದು ಬೆಳೆ ಬರ್ಬೇಕಾದ್ರೆ ಮಾಡಲೇಬೇಕು. ಮಾಡಲ್ಲ ಸ್ವಲ್ಪ. ಈಗ ಭೂಮಿ ತಾಯಿಗೆ ಬೆವರು ಸುರಿಸಿಲ್ಲ ಅಂದ್ರೆ ಅನ್ನ ಹೆಂಗೆ ಕೊಡ್ತಾರೆ? ಹೆಂಗೆ ಕೊಡ್ತದೆ? ನಾನು ಫಸ್ಟು ನಿಮ್ಮ ಇತ್ತಂದಾಗ ಉಳುಮೆ ಮಾಡಿದೆ. ಇನ್ನು ಯಾಕೆ ಹೇಳ್ತೀರಿ, ಅಲ್ಲಿಂದ ಆಚೆಗಿಲ್ಲ ನಡೀರಿ.